36 to 40 ICT related questions. So ICT related questions of 29 June 2025 morning shift question paper. A standard address format. Question number 36 says a standard address format that constitutes a reference to an internet resource is, that is URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ನಾವೇನು ಹೇಳ್ತೀವಿ. ಇದು ನಾವು ಯಾವುದಾದ್ರೂ ವೆಬ್ಸೈಟಿಗೆ ಹೋಗಬೇಕು ಅಂದರೆ ಅದು ವೆಬ್ಸೈಟ್ ಅಡ್ರೆಸ್ನ ಪ್ರೊವೈಡ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಗೂಗಲಿಗೆ ಹೋಗಬೇಕು ಅಂದರೆ HTTPS ಈ ರೀತಿ ಬಂದು ನೀವು google.com ಅಂತ ನೋಡ್ತೀರಾ. ಹಂಗೆ ಯೂಟ್ಯೂಬಿಗೆ ಹೋಗಬೇಕಾದ್ರೆ ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟ್. ಇದು HTTP ಅನ್ನೋದೇನಿದೆ ನೋಡಿ, ಇಟ್ಸ್ ಅ ಪ್ರೋಟೋಕಾಲ್, ದಿಸ್ ಇಸ್ ನಾಟ್ ಅನ್ ಅಡ್ರೆಸ್. ಓಕೆ, ನೆಕ್ಸ್ಟ್ ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ಲೈಕ್ ನಾವು ಜಿಯೋ ಏರ್ಟೆಲ್ ಎಲ್ಲ ಏನು ತೊಗೊಳ್ತೀವಿ. FTP ಫೈಲ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್, FTPನ ಯೂಸ್ ಮಾಡಿಕೊಂಡು ನಾವು ಯಾವುದಾದ್ರೂ ಫೈಲ್ಸ್ನ ಅಪ್ಲೋಡ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ಅಡ್ರೆಸ್ ಅಂತ ಹೇಳಿರೋದ್ರಿಂದ, ಪದ ಯೂಸ್ ಮಾಡಿರೋದ್ರಿಂದ URL ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 37, VPN ಸ್ಟ್ಯಾಂಡ್ ಫಾರ್ ವರ್ಚುವಲ್ ಪಬ್ಲಿಕ್ ನೆಟ್ವರ್ಕ್ಸ್, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸ್, ಪಬ್ಲಿಕ್ ಅಲ್ಲ ಪ್ರೈವೇಟ್. ಸೊ ನೆಕ್ಸ್ಟು ಕ್ವಶನ್ ನಂಬರ್ ನಿಮಗೆ ಗೊತ್ತಿದೆ ಅಲ್ವಾ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸು ಪ್ರೈವೇಟ್ ಕನೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಅಂತ ಅಂದ್ಕೊಳ್ಳೋಣ, ದೇ ವಾಂಟ್ ಟು ಹ್ಯಾವ್ ದೇರ್ ಓನ್ VPN ಬಿಕಾಸ್ ಎಲ್ಲರಿಗೂ ಕೊಟ್ಬಿಟ್ರೆ ನೆಟ್ವರ್ಕ್ ಅಕ್ಸೆಸ್ ಕೊಟ್ಬಿಟ್ರೆ ದೇರ್ ಆರ್ ಚಾನ್ಸಸ್ ಆಫ್ ಹ್ಯಾಕಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ಸೆಕ್ಯೂರ್ಸ್ ಇಂಟರ್ನೆಟ್. ಅದೇ ಡಿಪಾರ್ಟ್ಮೆಂಟ್ ಒಳಗೆ ಈಗ ಕರ್ನಾಟಕ ಗೌರ್ಮೆಂಟ್ MES ಬಿಲ್ಡಿಂಗ್ ಅಂತ ಇದೆ, ಅದರೊಳಗೆ ಅವ್ರದ್ದೇ VPN ಕನೆಕ್ಷನ್ಸ್ ಇರುತ್ತೆ. ಯಾವುದಾದ್ರೂ ನೆಟ್ವರ್ಕ್ ಹ್ಯಾಕಿಂಗು ಅದು ಎಲ್ಲ ಆಗಬಾರ್ದು ಅಂತ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸ್ನ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್. JPEG ಸ್ಟ್ಯಾಂಡ್ ಫಾರ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಚೇಂಜ್ ಜನರಲ್. FTP stands for File Transfer Protocol. This is true. GUI, General User Interface ಅಲ್ಲ, ಇದು ಜನರಲ್ ಅಲ್ಲ, ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. FAT File Allocation Table. Okay, this is true. This is wrong. JPEG stands for Joint Photographic Exchange General. I don't know this, but still let's see ಹೆಂಗೆ ಮಾಡ್ಬೋದು ಅಂತ. ನನಗೆ ಈಗ 3 ಗೊತ್ತಿದೆ, B and D ಆರ್ ರೈಟ್ ಅಂತ. ಯಾವುದು B ರಾಂಗ್ ಸ್ಟೇಟ್ಮೆಂಟ್ಸ್ ಹೇಳಬೇಕಲ್ವಾ. ಸೊ B ಇಸ್ ರೈಟ್ ಅಂದಾಗ ಎಲ್ಲೆಲ್ಲಿ B ಇದೆಯೋ ಅದು ತಪ್ಪು, D ಇಸ್ ಆಲ್ಸೋ ರೈಟ್ ಅಂದಾಗ ಎಲ್ಲೆಲ್ಲಿ D ಇದೆಯೋ ಅದು ತಪ್ಪು. ಸೊ ಆನ್ಸರ್ ಸಿಕ್ಕಿದ್ದು ನಮಗೆ A ಆ್ಯಂಡ್ C. A is wrong statement, C is wrong statement. ಆನ್ಸರ್ ಸಿಕ್ಬಿಡ್ತು ನಮಗಿಲ್ಲಿ. ಸೊ ದಿಸ್ ಈಸ್ ಎಲಿಮಿನೇಷನ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 39, ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್. ಬಿಟ್ ಈಸ್ ಅ ಯೂನಿಟ್ ಆಫ್ ಸ್ಟೋರೇಜ್. ಬಿಟ್ ಈಸ್ ಅ ಯೂನಿಟ್ ಆಫ್ ಸ್ಟೋರೇಜ್. ಬಿಟ್ ಈಸ್ ಅ ಯೂನಿಟ್ ಆಫ್ information. Bit is unit of information. ಬೈಟ್ ಅಂತ ಏನು ಹೇಳ್ತೀವಿ, ಬೈಟ್ 8 ಬಿಟ್ ಈಸ್ ಈಕ್ವಲ್ ಟು ಬೈಟ್ ಅಂತ. ಬೈಟ್ ಈಸ್ ಯೂನಿಟ್ ಆಫ್ ಸ್ಟೋರೇಜ್. ಸೊ ಬಿಟ್ ಈಸ್ ನಾಟ್ ದ ಯೂನಿಟ್ ಆಫ್ ಸ್ಟೋರೇಜ್. ಸೊ ಎ ಇಸ್ ದ, ಎಲ್ಲಿ ಎ ಇದೆಯೋ ಅದನ್ನು ತಗೊಳ್ಬೇಕು. ಸೊ ಎ ಇರೋದು 1ರಲ್ಲೇ. ಓಕೆ, ಮಿಕ್ರಾನ್ is a unit of weight. Micron is a unit of length. That micrometer. Micron. Okay. F13 is a functional key on computer keyboard. This is true. Pixel is related to resolution of camera. True. So wrong statement ಅಂತ ಬಂದಾಗ A and B. Okay. Question number 40. Yahoo, Firefox, Solitaire, Willbot. Firefox is a web browser. ಇದು Firefox is a web browser. B is 1. ಸೊ ಆನ್ಸರ್ 1ರಲ್ಲೇ ಇದೆ. A is 3. Yahoo is a search engine. Solitaire is a game. Willbot is a AI based paraphrasing tool. ಹೌದು, ದಿಸ್ ಒನ್ ವಿ ಹ್ಯಾವ್ ಯೂಸ್ಡ್ ಸೋ ಮೆನಿ ಟೈಮ್ಸ್. AI based paraphrasing tool.
So D2. Okay, done. This much about the ICT related questions. Thank you.